ಉರ್ದು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಗುಣಾತ್ಮಕ ಕಲಿಕೆಯತ್ತ ಗಮನ ಹರಿಸಬೇಕಾಗಿದೆ. ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಬರ್ತಾ ಇದೆ. ಏನು ಅಭಿಪ್ರಾಯ ಅಂತಂದರೆ, ಶಿಕ್ಷಕರು ಮನಸ್ಸು ಕೊಟ್ಟು ನೀವು ಕಲಿಸ್ತಾ ಇಲ್ಲ ಅಂತ ನಾನು ಹೇಳುವುದಿಲ್ಲ, ಮನಸ್ಸು ಕೊಟ್ಟು ಕಲಿಸ್ತಾ ಇಲ್ಲ. ಉರ್ದು ಶಾಲೆಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ಇವತ್ತು ದಾಖಲಾತಿ ಕಡಿಮೆ ಆಗ್ತಾ ಇದೆ. ಒಂದೆರಡು ಶಾಲೆಗಳಲ್ಲಿ ಅಲ್ಲಿನ ಕ್ರಿಯಾಶೀಲತೆಯಿಂದಾಗಿ ದಾಖಲಾತಿ ಹೆಚ್ಚಿದ್ರೆ, ಉಳಿದ ಶಾಲೆಗಳಲ್ಲಿ ದಾಖಲಾತಿ ಬರ್ತಾ ಕಡಿಮೆ ಆಗ್ತಾ ಇದೆ. ಅದು ತಮ್ಮೆಲ್ಲರ ಗಮನಕ್ಕೂ ಕೂಡ, ಸಮುದಾಯದ ಎಲ್ಲರ ಗಮನಕ್ಕೂ ಕೂಡ ಇದೆ. ಸೊ ನಾವು ಬದುಕಬೇಕು ಅಂತಂದರೆ, ನಮ್ಮ ಸಮಾಜದ ಮಕ್ಕಳು ಭವಿಷ್ಯದಲ್ಲಿ ಬಾಳಿ ಬದುಕಬೇಕು ಅಂತಂದರೆ, ಈ ಮಾಧ್ಯಮದಲ್ಲಿ ಓದುವ ಅವಶ್ಯಕತೆ ಇದೆ. ಅದರ ಜೊತೆಗೆ ಬರೀ ಅದು ಒಂದೇ ಮಾಧ್ಯಮ, ಒಂದು ಭಾಷೆ ಅಥವಾ ಮಾಧ್ಯಮದಂತೆ ಓದಿದ್ರೂ ಕೂಡ ಇನ್ನು ಉಳಿದಂತೆ ಬೇರೆ ಭಾಷೆಗಳನ್ನು ಕೂಡ ನಾವು ಕಲಿತು ಒಟ್ಟಾರೆಯಾಗಿ ಈ ಸಮಾಜದಲ್ಲಿ ನಾವು ಏನಾಗಬೇಕಾಗಿದೆ, ಈ ವ್ಯವಸ್ಥೆಯಲ್ಲಿ ನಾವು ಏನಾಗಬೇಕಾಗಿದೆ ಅಂತಂದ್ರೆ ಎದ್ದು ನಿಲ್ಬೇಕಾಗಿದೆ, ಚಿಗುರು ಹೊಡಿಬೇಕಾಗಿದೆ. ನಮ್ಮ ಮಕ್ಕಳೆಲ್ಲ ಇಲ್ಲಿ ಚಿಗುರು ಹೊಡಿಬೇಕಾಗಿದೆ. ಸೊ ಹಾಗಾದ್ರೆ ನಾವು ಏನು ಮಾಡಬೇಕಿಲ್ಲಿ? ನಮ್ಮ ಉರ್ದು ಶಾಲೆಗಳ ಉಳಿವಿಗಾಗಿ ನಾವೆಲ್ಲ ಏನು ಮಾಡಬೇಕು? ಮೊದಲನೇದಾಗಿ ದಾಖಲಾತಿ ಹೆಚ್ಚಳವನ್ನು ನಾವು ಮಾಡಬೇಕು. ಅದು ನಮ್ಮ ಮೊದಲನೇ ಆದ್ಯತೆ, ನಮ್ಮ ಕರ್ತವ್ಯ ಕೂಡ. ಉರ್ದು ಶಾಲಾ ಶಿಕ್ಷಕರಾಗಿ ನಮ್ಮೆಲ್ಲರ ಕರ್ತವ್ಯ ಕೂಡ. ಸೊ ಅದಾದ ಬಳಿಕ ಗುಣಾತ್ಮಕವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆಯತ್ತ ನಾವೆಲ್ಲ ನಮ್ಮ ಉರ್ದು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಗುಣಾತ್ಮಕ ಕಲಿಕೆಯತ್ತ ಗಮನ ಹರಿಸಬೇಕಾಗಿದೆ. ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಬರ್ತಾ ಇದೆ. ಏನು ಅಭಿಪ್ರಾಯ ಅಂತಂದರೆ, ಶಿಕ್ಷಕರು ಮನಸ್ಸು ಕೊಟ್ಟು ನೀವು ಕಲಿಸ್ತಾ ಇಲ್ಲ ಅಂತ ನಾನು ಹೇಳುವುದಿಲ್ಲ, ಮನಸ್ಸು ಕೊಟ್ಟು ಕಲಿಸ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಏನು ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನಾವು ನಮ್ಮ ಮಕ್ಕಳಿಗೆ ಒದಗಿಸಬೇಕಾಗಿದೆ, ಆ ರೀತಿಯಲ್ಲಿ ನಾವು ಮಕ್ಕಳೊಂದಿಗೆ ವ್ಯವಹಾರ ಮಾಡ್ತಾ ಇಲ್ಲ. ಮಕ್ಕಳೊಂದಿಗೆ ವ್ಯವಹಾರ ಅಂತಂದ್ರೆ ಪಠ್ಯ ಬೋಧನೆ, ಕಲಿಕಾ ಬೋಧನಾ ಪ್ರಕ್ರಿಯೆ ನಾವು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಆರೋಪ ನಮ್ಮೆಲ್ಲರ ಮೇಲಿದೆ. ಈ ಆರೋಪವನ್ನು ನಾವು ತೆಗೆದುಹಾಕಿ ನಮ್ಮ ಶಾಲೆಗಳ ಮೇಲೆ, ಉರ್ದು ಶಾಲೆಗಳ ಮೇಲೆ ಒಂದು ಅಭಿಮಾನ ಬೆಳಿಬೇಕು, ಪ್ರೀತಿ ಬೆಳಿಬೇಕು. ಆ ಅಭಿಮಾನ ಮತ್ತು ಪ್ರೀತಿಯಿಂದಾಗಿ ನಮ್ಮ ಶಾಲೆಗಳಲ್ಲಿ ನಾವು ಏನು ಮಾಡಬೇಕು ಇವತ್ತು ಅಂತಂದರೆ ದಾಖಲಾತಿಯನ್ನು ಹೆಚ್ಚಳ ಮಾಡಬೇಕು. ಇದರಿಂದಾಗಿ ಮಾತ್ರ ನಾವು ನಮ್ಮ ಶಾಲೆಗಳನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆ ದಿಸೆಯಲ್ಲಿ ಈ ಒಂದು ವೇದಿಕೆಯಲ್ಲೂ ಕೂಡ ಚಿಂತನೆ ಆಗಬೇಕು, ಚರ್ಚೆ ಆಗಬೇಕು. ಸೊ ಇದು ಬರೀ ನಾವು ಏನು ಎಲ್ಲರೂ ಒಂದು ಕಡೆಗೆ ಸೇರಿದ್ವಿ, ಏನೋ ಒಂದಷ್ಟು ಶಾಯರಿಗಳನ್ನು ಮುಷಾಯರಿಗಳನ್ನು ಹೇಳ್ತಾ ಹೋದರೆ ಭಾಷೆಯ ಬೆಳವಣಿಗೆನೂ ಆಗುವುದಿಲ್ಲ, ಶಾಲೆಗಳ ಬೆಳವಣಿಗೆನೂ ಆಗುವುದಿಲ್ಲ, ಶಾಲೆಗಳ ಉಳಿವಿಗೂ ಕೂಡ ಅವಕಾಶಗಳು ಸಿಗೋದಿಲ್ಲ. ಅದರ ಜೊತೆಗೆ ಈ ಬಹುಭಾಷಿಕರ ಒತ್ತಡ ಏನಿದೆ, ಹೊಡೆತ ಏನಿದೆ, ಅಂದರೆ ಸಾಮಾನ್ಯವಾಗಿ ನಮ್ಮ ಮಕ್ಕಳು ಏನಾಗ್ತಾರಪ್ಪ ಇವತ್ತು ಉರ್ದು ಮಾಧ್ಯಮದ ಈ ಮಕ್ಕಳು ಏನಾಗ್ತಾರಪ್ಪ ಅಂತಂದರೆ, ಈ ಕಡೆಗೆ ಪೂರ್ಣ ಕನ್ನಡ ಮಾಧ್ಯಮದಲ್ಲಿಯೂ ಪ್ರಬುದ್ಧತೆ ಇರೋದಿಲ್ಲ, ಈ ಕಡೆ ಮಾತೃಭಾಷೆ ಉರ್ದುದಲ್ಲಿಯೂ ಪ್ರಬುದ್ಧತೆಯನ್ನು ಗಳಿಸ್ಕೊಳ್ಳೋದಿಲ್ಲ. ಸೊ ಹಾಗಾದ್ರೆ ಆ ಮಕ್ಕಳು ಬದುಕಬೇಕು ಹೇಗೆ? ಆಲೋಚನೆ ಮಾಡ್ಬೇಕಲ್ಲ ನಾವೆಲ್ಲ. ಸೊ ಇದನ್ನು ನಾವು ಚಿಂತನ ಮಂಥನ ಮಾಡುವುದರ ಮೂಲಕ ಇಂಥ ಕಾರ್ಯಕ್ರಮಗಳು ಅರ್ಥಪೂರ್ಣ ಆಗುವ ದಿಶೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ, ಅದಕ್ಕೇನೆ ಮೊದಲನೇದಾಗಿ ತಮಗೆ ಅಭಿನಂದನೆಗಳನ್ನು ಹೇಳಿದೆ. ಇದ್ರ ಜೊತೆಗೆ ಈ ಕೆಲಸ ಆಯಿತು ಅಂತಂದರೆ ಒಂದು ಸಾರ್ಥಕತೆ ಬರ್ತದೆ. ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಏನಾಗ್ತಾರೆ ಅಂತಂದ್ರೆ ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ದಿಸೆಯಲ್ಲಿ ಕೆಲಸ ಆಗಬೇಕು ಅಂತ ಆಶಿಸಿ